ಅಣ್ಣ, ಯಾಕಣ್ಣ ನಿಮ್ಮ ಮನಸ್ಸಿಗೆ ಪಾಪ ಮಾಡಿಕೊಳ್ತಿದ್ರು? ಅದೇನೋ ಗಂಭೀರವಾಗಿ ವಿಚಾರ ಮಾಡ್ತಿದ್ರಲ್ಲ, ಏನದು ನಿಮ್ಮ ವಿಚಾರ? ಏನಿಲ್ಲ ಶಂಕರ್, ಈಗ ಬಂದೇನಪ್ಪ. ಸಂಬಂಧಗಳು ರೆಡಿ ಆಗಿದ್ದಾರೆ ತಾನೆ? ರೆಡಿ ಆಗ್ತಿದ್ದಾರ ಶಶಿಕಾಂತ್, ಶ್ರೀಕಾಂತ್. ಅಣ್ಣ ಅಣ್ಣ ಬಂದೇವಣ್ಣ. ಯಾಕಣ್ಣ ಅದೇ ಗಡಿ ಬಿಡಿಸಿ ಮಾತನಾಡ್ತಿದ್ದೀರಲ್ಲ? ಅಣ್ಣ, ನಮಗೆ ಕಳಿಸುತ್ತಿರುವ ಹಣದಿಂದ ಏನಾದರೂ ತೊಂದರೆ ಐತೆ ಅಣ್ಣ? ಸಂಬಂಧಿರ ಆ ಮಾತೇಕೆ ಆಡ್ತೀಯಪ್ಪ? ನನ್ನ ಜೀವನವನ್ನಾದರೂ ತ್ಯಾಗ ಮಾಡಿ ಬೇರೆ ಯಾರಾದರೂ ಜೀತದಾರಾಗಿ ದುಡಿದಾದರೂ ನಿಮ್ಮನ್ನು ಓದಿಸಬೇಕೆನ್ನುವ ಛಲ ನನ್ನದಿದೆಪ್ಪ. ಈ ಮಾತಿನಲ್ಲಿ ತಪ್ಪು ತಿಳ್ಕೋಬೇಡ್ರಪ್ಪ, ತಪ್ಪು ತಿಳ್ಕೋಬೇಡ್ರು. ಇಲ್ಲಣ್ಣ, ದೊಡ್ಡ ಅಭ್ಯಾಸದಲ್ಲಿ ಓದುವುದೆಂದರೆ ಈಗಿನ ಕಾಲಘಟ್ಟದಲ್ಲಿ ಸಾಧ್ಯವಿಲ್ಲದ ಮಾತು. ನಾವೆಲ್ಲರೂ ಸೇರಿ ನಿಮ್ಮ ಜೀವಕ್ಕೆ ತೊಂದರೆ ಕೊಟ್ಟರೆ ನಾವು ಮಾಡುವ ಸಾಧನೆ ಆದರೆ ಏನಿಲ್ಲ. ಇಲ್ಲಣ್ಣ, ಬೇಡ. ನಾನು ನನ್ನ ಓದನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ನಿಲ್ಲಿಸಿ ನಿನ್ನ ಜೊತೆ ದುಡಿದು ಹಣವನ್ನು ಸಂಪಾದನೆ ಮಾಡಿ ನಾವಿಬ್ಬರು ಸೇರಿ ಇಬ್ಬರು ತಮ್ಮಂದರನ್ನು ಮುಗಿಸಬೇಕಣ್ಣ. ದಯವಿಟ್ಟು ನನ್ನ ಮಾತು ನಡೆಸಿಕೊಡಲ್ಲ. ಶಂಕರ್, ಈ ಮಾತನ್ನು ಇನ್ನೊಂದು ಸಾರಿ ನುಡಿದಿದ್ದೆ ಆದರೆ ನಿನ್ನ ಪರಿಣಾಮ ನೆಟ್ಟಗಾಗಲಿಕ್ಕಿಲ್ಲ. ಮೊದಲು ನೀನು ಓದಬೇಕಪ್ಪ, ಆಮೇಲೆ ತಮ್ಮಂದಿರನ್ನು ಓದಿಸಬೇಕು. ನಿಮ್ಮ ಓದುವಿಕೆಗಾಗಿ ನನ್ನ ಸರ್ವ ಆಸ್ತಿಯೇ ಹೋದರೂ ಚಿಂತೆ ಇಲ್ಲ. ನೀವು ಓದಿ ವಿದ್ಯಾವಂತರಾಗಿ ದೊಡ್ಡ ಅಧಿಕಾರಿಗಳಾಗಿ ಈ ನಾಡನ್ನೇ ಬೆಳಗಿಸುವ ಜ್ಯೋತಿಗಳಾದರಷ್ಟೇ ಸಾಕಪ್ಪ, ಅಷ್ಟೇ ಸಾಕು. ಅದೇ ನನ್ನ ಆತ್ಮಕ್ಕೆ ಶಾಂತಿ ಕಂಡ್ರಪ್ಪ. ನಾನು ಬರೆಯಲಿ ನಿಂತು ಕೇಳಿದೆ. ನೀವು ಪೇಚಾಡುವುದನ್ನು ನೋಡಿ ನನ್ನ ಮನಸ್ಸು ತಡೆಯಲಿಲ್ಲ, ಅದಕ್ಕೆ ಕೇಳಿದೆ ಅಣ್ಣ. ನಾನು ಕೇಳಿದ್ದು ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಬಿಡೋಣ. ಹೌದು ಶಂಕರ್, ಹೌದು. ಇದೀಗ ನಾವು ತಿರುಗಿ ನಿಂತಾಗಲೇ ನಮ್ಮ ಗುರಿ ಮುಟ್ಟಲು ಸಾಧ್ಯ. ತಮ್ಮಂದರೆ, ತಿಳಿಯದೆ ನಾನೊಂದು ತಪ್ಪು ಮಾಡಿದ್ದೇನಪ್ಪ. ಅದನ್ನು ನೀವು ಏನಿಲ್ಲ, ನೀವು ಮಾಡಿರುವಂತ ತಪ್ಪು, ನೀವು ಮಾಡಿರುವ ತಪ್ಪಿನಲ್ಲೂ ನಮಗೂ ಅರ್ಥ ಬಂದಿರಲಿ, ನಿಮಗಾದ ಶಿಕ್ಷೆ ನಮಗೂ ಆಗಲಿ. ಹೌದಣ್ಣ, ಒಂದೇ ಬಳ್ಳಿಯ ಕಾಯಿಯಲ್ಲಿ ಸಿಹಿ ಮತ್ತು ಕೈ ಇರಲಾರದು, ಭಿನ್ನ ಭೇದ ಕೂಡ ಇರಲಾರದು. ಅಂದಾಗ ಆ ಬಳ್ಳಿಯ ಕಾಂಡವಾದ ನಮಗೆ ಪೆಟ್ಟು ಬಿದ್ದರೆ ಕಾಯಿಯಾದ ನಾವು ಉಳಿಯೋದು ಹೇಗಣ್ಣ? ಯಾವ ತಪ್ಪು? ಸಂಬಂಧಿರ, ನೀವು ಪ್ರಾಮಾಣಿಕರಾಗಿ ಒಪ್ಪುತ್ತೇನೆಂದರೆ ನಾನು ಆ ಮಾತು ಹೇಳೇನಪ್ಪ. ನೀವು ಹಾಕಿದ ಗೆರೆ ದಾಟಿದರೆ ಈ ಮಾರುತೇಶ್ವರನ ಮೇಲಾಣ ನಿಮ್ಮ ಜೀವಮಾನದಲ್ಲಿ ತಪ್ಪೆನ್ನುವ ಕೆಲಸ ಇಲ್ಲದೆ ಇರುವಾಗ ಅದಾವ ವಿಧಿ ಬಂದು ನಿಮ್ಮ ಮೇಲೆ ಬಿದ್ದಿರುತ್ತದೆ. ಸಂಬಂಧಿರ, ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ನಿಮ್ಮ ಖರ್ಚಿನ ಹಣಕ್ಕಾಗಿ ಊರೆಲ್ಲ ಅಲೆದಾಡಿದೆಯಪ್ಪ. ಆದ್ರೆ 1 ರೂಪಾಯಿ ಕೂಡ ದೊರೆಯಲಿಲ್ಲ ಕಂಡ್ರು, 1 ರೂಪಾಯಿ ಕೂಡ ದೊರೆಯಲಿಲ್ಲ. ಅದಕ್ಕಾಗಿ ಈ 3 ತೊಲೆ ಉಂಗರವನ್ನು ಮಾಡಿ ನಿಮ್ಮ ಒಂದು ಮುಂದೆ ನಡೆಸಿರಪ್ಪ. ನೀವು ಕಾಣಿ ಎಂತ ಗೌರವದ ಶಿಕ್ಷೆ ವಿಧಿಸಿ ತಂದೆ ನಮಗೆ. ನೀನು ಮುತ್ತು ಕೊಟ್ಟು ತುತ್ತು ಕೊಟ್ಟು ಉಳಿಸಿ ಬೆಳೆಸಿದ ಹಿರಿಯಣ್ಣ, ನಮ್ಮೆಲ್ಲರ ಪಾಲಿನ ದೇವರಂತಿರುವ ನೀನು ನಮ್ಮ ಪಾಲಿಗೆ ಬಿಡುವುದೇ? ಅಯ್ಯೋ ದುರ್ವಿಧಿಯೇ, ಈ ರೀತಿ ಯಾಕೆ ಪರೀಕ್ಷಿಸುತ್ತಿರುವೆಯಪ್ಪ? ನಮ್ಮನ್ನ ಈ ರೀತಿ ಪರೀಕ್ಷಿಸುತ್ತಿರುವೆಯ? ಮಾಡಿದ ಪಾಪ ನಾ ಕೂಟದಲ್ಲಿ ಕಳೆಯುತ್ತಾರೆ, ಕೂಡಿದ ಪಾಪ ಕೂಡದ ಸಂಗಮದಲ್ಲಿ ಕಳೆಯುತ್ತಾರೆ. ಆದರೆ ಹಣ್ಣನ ಕಡೆಯಿಂದ ಕಾದಿರಿಸಿಕೊಂಡ ಪಾಪ ನಾವು ಎಲ್ಲಿ ಕಳೆಯೋಣ? ಎಲ್ಲಿ ಕಳೆಯೋಣ? ನನಗೆ ಈ ಕಾಸು ಕೊಡದೆ ನಮಗೆ ಬಲಿ ಆಗಿಸಿಕೊಳ್ಳಬಾರದೆ? ಹಿರಿಯ ಅಣ್ಣನೇ ಹಣದ ತಂದು ಎಂದು ಸುದ್ದಿಗಳೇ ಜಗಕ್ಕೆ ಸಾರುತ್ತಿರುವಾಗ ತಂದೆಯಿಂದ
ಎನಿಸಿಕೊಂಡ ನಾವು ಪಾಪಿಗಳು. ನಮಗಿದು ಹೋಗುವುದೇ ಬೇಡ. ನೀವು ನಗುತ್ತಾ ಸುಖದಿಂದಿದ್ದರೆ ಅದೇ ನಮ್ಮೆಲ್ಲರಿಗೂ ಸಂತೋಷ. ತಮ್ಮಂದಿರ ಈ ಮಾತನ್ನು ತೆಗೆದು ಹಾಕಿದರೆ ನನ್ನಾಣೆ ನನ್ನ ಮಾರ್ಗ. ಹೌದಪ್ಪ, ಮೊದಲು ತೆಗೆದುಕೊಳ್ಳಿರಿ ಉಂಗುರವನ್ನು. ಕೊಂಡು ನಿಮ್ಮ ಓದು ಮುಂದುವರಿಸಿರಪ್ಪ, ನಿಮ್ಮ ಓದು ಮುಂದುವರಿಸಿರಿ. ಆಯ್ತಣ್ಣ, ಅಣ್ಣನ ಮನ ನೋಯಿಸುವ ದ್ರೋಹಿಗಳು ನಾವು ಆಗಲಾರರು. ಅಣ್ಣ, ನಾವಿನ್ನು ಬರ್ತೀವಿ. ನಮಗೆ ಆಶೀರ್ವಾದ ಮಾಡಿರಿ. ನಾಡಿನ ನವ ಚೇತನದ ಚಿಲುಮೆಗಳಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರಂತೆ ಲೋಕ ರಕ್ಷಕರೆಂದು ವಿಖ್ಯಾತಿ ಪಡೆದು ಈ ಭೂದೇವಿಯ ಋಣ ತೀರ್ಸಿರಲು ನನ್ನ ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡುವೇನಪ್ಪ, ಆಶೀರ್ವಾದ ಮಾಡುವರು. ಅಣ್ಣ, ನಿಮ್ಮ ಆಶೀರ್ವಾದ ಈ ನಾಡದೇವಿಯ ಸುರಕ್ಷೆ ಇರುವಾಗ ನಾವು ಗೆಲ್ತೇವೆ. ದೊಡ್ಡ ಅಧಿಕಾರಿಗಳಾಗಿ ಬಂದೇ ಬರ್ತೇವೆ ಅಣ್ಣ. ನೀವು ಹೀಗೆ ನಗುನಗುತ್ತಾ ಹಾಡಿ ಹರಿಸಿ ಕಳಿಸಿದರೆ ಗೆಲುವು ನಮ್ಮದೇ ಅಣ್ಣ, ಗೆಲುವು ನಮ್ಮದೇ. ನಿಮ್ಮ ಓದು ಮುಂದುವರಿಸಿ ಬನ್ನಿ. ಓ ತಂದೆ ಮಾರುತೇಶ್ವರ, ಎಂಥ ಸೋದರರನ್ನು ದಯಪಾಲಿಸಿದೆಯಪ್ಪ ನನಗೆ. ನಾಡಿನ ಎಲ್ಲ ಸೋದರರಿಗೂ ಇಂಥದೇ ಭಾಗ್ಯವನ್ನು ಕರುಣಿಸಿ ತಂದೆ, ಇಂಥದೇ ಭಾಗ್ಯವನ್ನು ಕರುಣಿಸಿ.